ಓಕೆ, ಇದೇ ಖುಷಿಯಲ್ಲಿ ಮ್ಯಾಕ್ಸ್ ಚಿತ್ರದಲ್ಲಿ ಬಹಳ ಅದ್ಭುತವಾದಂತಹ ಪಾತ್ರವನ್ನ ಮಾಡಿ ಅತ್ಯದ್ಭುತ ನಟನೆಯ ಮೂಲಕ ಮನಸ್ಸುಗಳನ್ನ ಗೆಲ್ತಾ ಇರುವಂತಹ ಪ್ರವೀಣ್ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಆಕ್ಟರ್ ಪ್ರವೀಣ್ ಆನ್ ಸ್ಟೇಜ್ ಪ್ಲೀಸ್. ಪ್ರವೀಣ್ ಅವರೇ, ನಿಮ್ಮನ್ನು ನೋಡ್ತಿದ್ರೇ ಒಂದು ಡಿವೈನ್ ಫೀಲ್ ಬರ್ತಾ ಇದೆ ನಮಗೆ. ಯಾವ ಥರ? ಹಾಂ, ನೀವು ಈಗಷ್ಟೇ ಒಂದು ದೇವಸ್ಥಾನದಿಂದ ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಬಂದ್ರ ಈಗ ಮಾತಾಡಿಸ್ಬಾರ್ದಾ? ಮಾತಾಡ್ಸ. ಓಕೆ, ಫಸ್ಟ್ ಹೇಳಿ ಪ್ರವೀಣ್ ಅವರೇ, ಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಿಮ್ಮದೇ ವೇದಿಕೆ, ಮಾತಾಡಿ ಹೇಳ್ತೀನಿ. ನಮಸ್ಕಾರ ಚಿತ್ರದುರ್ಗ, ಸಾರಿ ಕಿಚ್ಚನ ಕೋಟೆ ಚಿತ್ರದುರ್ಗ. ಇಲ್ಲಿ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಸ್ವಾಗತ, ಸುಸ್ವಾಗತ. ಮಾಧ್ಯಮ ಮಿತ್ರರು ಎಲ್ರಿಗೂ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನಮ್ಮ ಕಿಚ್ಚ ಸುದೀಪಣ್ಣನ ಈ ಥರ ಒಂದು ಬೃಹತ್ ರ್ಯಾಲಿ ಥರ ಇದೆ, ನನಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕೇಳಿ ಪ್ರವೀಣ್ ಅವರೇ, ಆ್ಯಕ್ಚುಲಿ ಸುದೀಪ್ ಸರ್ ಜೊತೆ ಒಂಥರ ನೆರಳಾಗಿರ್ತೀರ, ನೀವು ಜಾಸ್ತಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀರಲ್ಲ. ಸೊ ಆ ವ್ಯಕ್ತಿತ್ವದ ಬಗ್ಗೆ ಹೇಳಿ, ಸುದೀಪ್ ಸರ್ ಅನ್ನೋ ಆ ಪರ್ಸ್ನಾಲಿಟಿ ಬಗ್ಗೆ ಹೇಳಿ. ಒಂದು ಸೆಂಟೆನ್ಸಲ್ಲಿ ಹೇಳಬೇಕು ಅಂದರೆ, ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಂದರೆ ಲಾಯಲ್ ಇಲ್ಲದೆ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಬಾದ್ಶಾ ಕಿಚ್ಚ ಸುದೀಪ್. ಸೂಪರ್. ಇದೇ ನೀವು ಬರೀ ಪಂಚ್ ಡೈಲಾಗ್ ಒಂದೊಂದೇ ಲೈನ್ ಮಾತಾಡೋದಾ? ಸಹವಾಸ ದೋಷ ಅಲ್ಲ, ಈಗ ಸಡನ್ ಆಗಿ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬಂದಿದ್ದು ಹೆಂಗೆ ನಿಮಗೆ? ಬೇಸಿಕಲಿ ನೀವು ಕ್ರಿಕೆಟ್ ಎಲ್ಲ ಆಡ್ತಿರ, ಇಷ್ಟಪಡೋರು ಕ್ರಿಕೆಟರ್ ನೀವು, ಬಟ್ ಆ್ಯಕ್ಟಿಂಗ್ ಹುಚ್ಚು ಹೆಂಗೆ ಬಂದ್ಬಿಡ್ತು? ಅಲ್ಲ, ಫಸ್ಟ್ ಬನ್ನಿ ಸರ್, ಮುಂದೆ ಬನ್ನಿ. ಜೀವನದಲ್ಲಿ ಯಾವಾಗ ಮುಂದೆ ಇರ್ಬೇಕು? ಹೇಳಿ ಸರ್. ಅಷ್ಟು ಮುಂದೆ ಹೋಗ್ಬಿಟ್ರೆ ಕತ್ಲಿಗೆ ಹೋಗ್ಬಿಡ್ತೀವಿ. ಇಲ್ಲಿ ಸೆಂಟರ್ ಆಫ್ ಸ್ಟೇಜಲ್ಲಿ ಇರಬೇಕು. ಸೊ ನಾನು ಆ್ಯಕ್ಚುಲಿ ಕ್ರಿಕೆಟರು, ಪ್ರೊಫೆಷ್ನಲ್ ಕ್ರಿಕೆಟರ್, ರೆಪ್ರೆಸೆಂಟೆಡ್ ಕರ್ನಾಟಕ. ಸೊ ನನಗೆ ಮುಂಚೆಯಿಂದನೂ ಆ್ಯಕ್ಟಿಂಗ್ ಪ್ಯಾಷನ್ ಇತ್ತು ಕ್ರಿಕೆಟ್ ಆಡೋವಾಗಲೇ. ಏಜ್ ಆಗ್ತಾ ಒಂದು ಸರ್ಟನ್ ಏಜ್ ತನಕ ಫಿಟ್ನೆಸ್ ಮೇಂಟೈನ್ ಮಾಡೋ ತನಕ ಕ್ರಿಕೆಟ್ ಆಡ್ಬೋದು ಅಷ್ಟೇ. ಬಟ್ ನನಗೆ ಇವಾಗಲೂ ಫಿಟ್ನೆಸ್ ಇದೆ, ಫಿಟ್ನೆಸ್ ಇದೆ. ಬಟ್ ನಂಗೆ ಪ್ಯಾಷನ್ ಇತ್ತು ಮುಂಚೆಯಿಂದನೂ ಆ್ಯಕ್ಟ್ ಮಾಡಬೇಕು ಅಂತ. ಕ್ರಿಕೆಟ್ ಆದಮೇಲೆ ನೆಕ್ಸ್ಟ್ ಇದ್ದಿದ್ದು. ಸೊ ನಾನು ಅಣ್ಣ ಮೂವೀಸ್ ಆಗಲಿ, ಹಳೆ 90s 2000 ಮೂವೀಸ್ ನೋಡಿ ಕಲ್ತಿರೋದು. ಸ್ವಲ್ಪ ಆ್ಯಕ್ಟಿಂಗ್ ಕಲ್ತೀನಿ, ಮೋನೋ ಆ್ಯಕ್ಟಿಂಗ್ ಮಾಡ್ತಿದ್ದೆ ಮನೆಯಲ್ಲೇ, ಹಾಡುಗಳು ಬರುತ್ತೆ ನನಗೆ. ಸೊ ಅದು ಇಂಟ್ರೆಸ್ಟ್ ಹಂಗೆ ನೋಡ್ತಾ ಉಟ್ಕೊಂತು. ಬಟ್ ಯಾವಾಗ ಅಣ್ಣ ಜೊತೆ ಜಾಸ್ತಿ ಕ್ಲೋಸ್ ಆದೆ ನಾನು 2017ಇಂದ ಇಲ್ಲಿವರೆಗೂ, ಎಷ್ಟು 7 ಇಯರ್ಸ್ ಆಗಿದೆ. ಸೊ ಅಣ್ಣ ಪರ್ಫಾರ್ಮ್ ಮಾಡ್ತಾ ನೋಡಿ ಕಲ್ತಿರೋದು ನಾನು. ಯಾವತ್ತೂ ಅಷ್ಟೇ ನನಗೆ ಇದು ಕಲಿಬಾರ್ದು ಅಂತ ಇಲ್ಲ. ಲೈಫಲ್ಲಿ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ಇದು ಒಂದು ಟ್ರೈ ಮಾಡಿದೆ, ಕಚ್ಕೊಂಡಿದೆ, ನೋಡೋಣ ಎಲ್ಲಿ ಹೋಗುತ್ತೆ ಅಂತ. ಬಟ್ ನನಗೆ ಒಂದು ಪ್ರಶ್ನೆ ಇದೆ. ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಉತ್ತರ ಈ ಸ್ಟೆಪ್ ಮಾಡಿಕೊಂಡೇ ಸ್ಟಾರ್ಟ್ ಮಾಡ್ತೀರಲ್ಲ. ನಾನು ಯೋಚನೆ ಮಾಡ್ತಾ ಇರೋದು, ಸುದೀಪ್ ಸರ್ ಆ ಕಾಳಿ ಮುಂದೆ ಮಾಡಿರೋಂಥ ಆ ಸ್ಟೆಪ್ ಏನಾದರೂ ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆದ್ರಾ ಅಂತ. ಏನು ಸರ್? ಅದು ಇದೆ ಅಂತಿದ್ದೀರಾ? ಅವ್ರು ಇಲ್ಲ ಅಂತ ಡಿನೈ ಮಾಡ್ತಾರ. ಅದು ಇದೆ ಅಂತೆ. ಬಟ್ ಆ ಥರ ಸ್ಟೆಪ್ ಅವ್ರೊಬ್ಬರೇ ಮಾಡೋಕ್ಕಾಗೋದು, ನಾವು ಮಾಡೋಕ್ಕಾಗಲ್ಲ. ಸ್ವ್ಯಾಗ್ ಅವ್ರು ಸುಮ್ಮನೆ ಹೇಳ್ಕೊಂತಾರೆ ಅಷ್ಟೇ, ನನಗೆ ಡ್ಯಾನ್ಸ್ ಬರಲ್ಲ ಅಂತ. ಬಟ್ ಈಸ್ ಅ ವೆರಿ ಗುಡ್ ಡ್ಯಾನ್ಸರ್. ಕರೆಕ್ಟ್ ಸರ್, ಕರೆಕ್ಟ್. ನೀವು ಒಳ್ಳೆ ಡೈಲಾಗ್ ಡೆಲಿವರಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಸುದೀಪ್ ಸರ್ ಅವರ ಯಾವುದಾದ್ರೂ ಒಂದು ಡೈಲಾಗ್ ಅವ್ರಿಗೋಸ್ಕರ ಈ ಚಿತ್ರದುರ್ಗದ ವೇದಿಕೆ ಮೇಲೆ ನಿಂತು ಹೇಳೋದಾದ್ರೆ ಯಾವ ಡೈಲಾಗ್ ಹೇಳ್ತೀರಾ? ಗೂಳಿ ಸಿನಿಮಾದ ಹೇಳ್ತೀನಿ ನಾನು. ನಿನ್ನ ಬಾಡಿ ಓಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪಂದೆ ಆಗಿದ್ರೆ ಆ ಚಿಲ್ರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲಿಲ್ಲ ನನ್ನ ಡೀಲ್ ಮಾಡೋದಕ್ಕೆ. ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಲಾಂಗ್ ಇದ್ರೆ ಸಾಲದು, ತಲೆಯಲ್ಲಿ ಮೂಳೆ, ಎದೆಯಲ್ಲಿ ಕಲೀಜ ಇರಬೇಕು. ಕಚ್ಚೋ ಹುಚ್ಚನಾಯಿನೇ ಅಟ್ಟ ಆಡ್ಸ್ಕೊಂಡು ಕೊಚ್ಚೋ ನಾನು. ಪಕ್ಕದಲ್ಲೇ ಕುತ್ಕೊಂಡು ಮಿಯೋ ಅನ್ನೋ ಬೆಕ್ಕು ನೀನು. ಬಿಡ್ತೀನ? ಶಿವಾಜಿನಗರ ನಂದು, ಜಯನಗರ ನಿಂದು ಅಂತ ಬಾರ್ಡ್ರ್ ಹಾಕೊಂಡು ಬಾಳೋ ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24 hours ಆಟ ಆಡೋ ಗೂಳಿ ಇವನು.
ಈ ಗೂಳಿ ಜೊತೆ ಆಟ ಆಡಕ್ಕೆ ಮೂಡ್ ಬಂದರೆ ಆ ಚಿಲ್ಡ್ರನ್ ನನ್ನ ಮಕ್ಕಳನ್ನ ಕಳ್ಸೋದು ಬಿಟ್ಟು ಫೇಸ್ ಟು ಫೇಸ್ ಬಾ. ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು. ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನನ್ನು ಎತ್ತೋದಕ್ಕೆ 2 ನಿಮಿಷ. ಹೇಳ್ದೆ ಮಾಡೋ ನೀನು, ಹೇಳಿ ಮಾಡೋ ಗಂಡು ನಾನು. ಅಳ್ಳಾಡೋಯ್ತಲ್ಲ, ಹೊಗೆ ಆಗೋಗ್ತೀಯ. ಸರ್ ನೀವು ಈ ಒಂದು ಡೈಲಾಗ್ನೂ ಕೂಡ ಕೊರಿಯೋಗ್ರಾಫ್ ಮಾಡ್ಕೊಂಡು ರಿದಮಲ್ಲಿ ಹೇಳಿ ನನಗೆ ಭಯ ಆಯಿತು, ನೀವು ಡೈಲಾಗ್ ಹೇಳ್ಕೊಂಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗ್ಬಿಡ್ತೀರಾ ಅಂತ ಹೇಳಿ. ಬಟ್ ಸರ್ ನೀವು ಸೂಪರಾಗಿ ಹೇಳಿದ್ರಿ ಸರ್ ಡೈಲಾಗು. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ರವೀಣ್ ಅವರಿಗೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮನ್ನು ನೋಡೋದಕ್ಕೆ ಸ್ಕ್ರೀನ್ ಮೇಲೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್. ಮತ್ತು ಇನ್ನೊಂದು ಹೇಳ್ತಿದ್ರ, ನಾನು ಈ ವೇದಿಕೆ ಮೇಲೆ ನಿಂತ್ಕೊಬೇಕು ಅಂದರೆ ಅಲ್ಲಿ ನಮ್ಮ ಸ್ವೀಟ್ ಹಾರ್ಟ್ ಕೊಡ್ತಿದ್ದಾರೆ ಅಕ್ಕ ಪ್ರಿಯಾಕ್ಕ, ಅವರೇ ಕಾರಣ. ಮತ್ತು ಅಣ್ಣ ಅವರಿಬ್ಬರೂ ಅಷ್ಟೇ ನನ್ನನ್ನು ಆದಷ್ಟು ಪುಷ್ ಮಾಡಿ ಎನ್ಕರೇಜ್ ಮಾಡಿ ಇಲ್ಲಿ ತನಕ ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐ ವಿಲ್ ನೆವರ್ ಫರ್ಗೆಟ್ ದಿಸ್. ಥ್ಯಾಂಕ್ ಯು ಅಕ್ಕ. ಲವ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್. ಥ್ಯಾಂಕ್ ಯು. ಗುಡ್ ಲಕ್.